ಮೂರನೇ ಅಧ್ಯಾಯ 31ನೇ ಶ್ಲೋಕ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋನುಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಃ ಅನಸೂಯಂತಃ ಮುಚ್ಯಂತೆ ತೇ ಅಪಿ ಕರ್ಮಭಿಃ. ಅಂದ್ರೆ ಮುಕ್ತಿ ಅಂದ್ರೆ ಏನ್ ಗೊತ್ತಾ? ಕರ್ಮದ ಬಂಧನದ ಬಿಡುಗಡವೇ ಮುಕ್ತಿ. ಪ್ರತಿಯೊಬ್ಬ ಯಾರು ಮುಕ್ತಿಗೆ ಹೋಗಿಲ್ಲವೋ ಅವರೆಲ್ಲರೂ ಕೂಡ ಕರ್ಮದ ಬಂಧನದಲ್ಲಿ ಇದ್ದಾರೆ. ಕರ್ಮ ಎಂಬ ಒಂದು ಹಗ್ಗ ವ್ಯಕ್ತಿಗಳನ್ನ ಕಟ್ಟಾಗಿರುತ್ತೆ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಕರ್ಮದ ಬಂಧನದಲ್ಲಿ ಪ್ರತಿಯೊಬ್ಬರು ಕೂಡ ಇರುತ್ತಾರೆ. ಆ ಕರ್ಮದ ಬಂಧ ನಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಕರ್ಮವನ್ನ ಮಾಡುವುದರಿಂದ ಕರ್ಮದ ಬಂಧ ಬರುತ್ತೆ. ಕೆಸರಲ್ಲಿ ನಡೆದ್ರೆ ಮೈ ಕೆಸರಾಗತ್ತೆ. ಕರ್ಮ ಮಾಡಿದಾಗ ಕರ್ಮದ ಬಂಧ ನಮ್ಮನ್ನು ಸುತ್ತಕೊಳ್ತಾ ಹೋಗುತ್ತೆ. ಅಂದ್ರೆ ಕರ್ಮದಿಂದ ಕರ್ಮದ ಬಂಧವಾಗತ್ತೆ. ಕರ್ಮದಿಂದ ಕರ್ಮ ಅದರ ಬಂಧನ ಮತ್ತಷ್ಟು ಜಾಸ್ತಿ ಆಗತ್ತೆ. ಆಗ ಕೃಷ್ಣ ಹೇಳ್ತಿದ್ದಾನೆ, ಯುದ್ಧಸ್ವ ಯುಗತ ಜ್ವರ. ಎಲ್ಲ ಆತಂಕಗಳನ್ನ ಬಿಟ್ಟು ಧೈರ್ಯವಾಗಿ ನಿಮ್ಮ ಪಾಲಿನ ಕರ್ಮಗಳನ್ನ ಮಾಡಿ ಅಂತ ಹೇಳ್ತಿದ್ದಾನೆ. ಕರ್ಮದಿಂದ ಕರ್ಮದ ಬಂಧ ಮತ್ತಷ್ಟು ಗಟ್ಟಿಯಾಗತ್ತೆ, ಬಿಟ್ಟು ಹೋಗೋದಿಲ್ವಲ್ಲ. ಆಗ ಕೃಷ್ಣ ಕರ್ಮ ಮಾಡಿ ಅಂತ ಆದೇಶ ಮಾಡ್ತಾ ಇದ್ದಾನವಲ್ಲ ಅಂತ ಹೇಳಿದ್ರೆ, ಕರ್ಮದಿಂದ ಕರ್ಮದ ಬಂಧ ಬಿಡಿಸ್ಕೊಳ್ಳಿಕ್ಕೂ ಆಗತ್ತೆ, ಕರ್ಮದಿಂದ ಕರ್ಮದ ಬಂಧನವನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೂ ಆಗತ್ತೆ. ನಾವು ಭಗವಂತನ ಬಗ್ಗೆ ನಂಬಿಕೆಯನ್ನ ಇಟ್ಟು ಭಗವಂತನ ಈ ಎಲ್ಲ ಮಾತುಗಳನ್ನ ನಂಬಿ ಅವನ ಹೇಳಿದ ಪ್ರಕಾರದಲ್ಲಿ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಎಲ್ಲವೂ ದೇವರ ಪೂಜೆ ಅನ್ನೋ ಭಾವನೆ, ದೇವರ ಅನುಗ್ರಹ ಬಿಟ್ಟು ಮತ್ತೇನನ್ನೂ ಬಯಸದೇ ಇರತಕ್ಕಂಥದ್ದು, ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು. ಈ ಭಾವನೆಯಿಂದಾಗಿ ಕರ್ಮಗಳನ್ನ ಮಾಡಿದ್ರೆ ಆ ಕರ್ಮ ನಮ್ಮನ್ನ ಬಿಡಿಸ್ತಾ ಹೋಗುತ್ತೆ. ಮುಳ್ಳನ್ನ ಮುಳ್ಳಿಂದ ತೆಗೆಯುವಂತೆ ಕರ್ಮದಿಂದ ಕರ್ಮದ ಬಂಧನವನ್ನ ಕಳ್ಕೊಳ್ಳಿಕ್ಕಾಗತ್ತೆ. ಅದೇ ನಾವೇನಾದ್ರೂ ನಾನೇ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಅಥವಾ ಫಲದ ಅಪೇಕ್ಷೆ ಅಥವಾ ಮತ್ತೊಬ್ಬರ ಮೇಲೆ ಅಸೂಯೆ ಇದನ್ನೆಲ್ಲ ಇಟ್ಕೊಂಡು ಕರ್ಮವನ್ನ ನಾವು ಮಾಡ್ತಿದ್ದೀವಿ ಅಂತ ಆದ್ರೆ ಅವಾಗ ನಮ್ಗೇನಾಗತ್ತೆ? ಕರ್ಮ ಬಂಧಕವಾಗತ್ತೆ. ಈಗ ಕರ್ಮ ಎಂಬುವಂಥದ್ದು ಬಂಧಕವೂ ಹೌದು, ಕರ್ಮ ಎಂಬುವಂಥದ್ದು ಮೋಚಕವೂ ಹೌದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಏಮೇ ಇದಂ ಮತಂ ನಿತ್ಯಮನುತಿಷ್ಠಂತಿ ತೇ ಮಾನವಾಹ. ನಿಜವಾಗಿ ಮಾನವರು ಅಂದ್ರೆ ಯಾರು? ಮಾನವ ಎಂಬತಕ್ಕಂಥ ಶಬ್ದ ಮನು ಅವಬೋಧನೆ ಎಂಬ ಒಂದು ಧಾತುವಿನಿಂದ ಹುಟ್ಟಿರುವಂತ ಶಬ್ದ ಮಾನವ ಶಬ್ದ. ಜ್ಞಾನಿ ಎಂಬ ಅರ್ಥವನ್ನು ಕೊಡುವಂಥದ್ದು. ಜ್ಞಾನವನ್ನ ಸಂಪಾದನೆ ಮಾಡಿದವನು ಮಾತ್ರ ಮಾನವ. ಯಾರು ಮಾನವ, ಯಾರು ಜ್ಞಾನಿ ಅಂತ ಕೇಳಿದ್ರೆ, ಏ ಮೇ ಇದಂ ಮತಂ ನಿತ್ಯಂ ಅನುತಿಷ್ಠತಿ. ಈ ನನ್ನ ಮತ ಅಂದ್ರೆ ಸಿದ್ಧಾಂತ, ಈ ನನ್ನ ಅಭಿಪ್ರಾಯ. ಏನು ಕೃಷ್ಣ ಇಷ್ಟೊತ್ತು ಅಭಿಪ್ರಾಯಗಳನ್ನ ಹೇಳ್ದ, ಕರ್ಮ ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು, ನಾವು ಹೇಗಿರಬೇಕು, ಹೇಗಿರಬಾರದು, ನಮ್ಮ ಭಾವನೆ ಹೇಗಿರಬೇಕು, ಹೇಗಿರಬಾರದು, ಇದನ್ನೆಲ್ಲ ಹೇಳದಲ್ಲ. ಅದನ್ನ ಯಾರು ನಿತ್ಯಂ ಅನುತಿಷ್ಠಂತಿ, ನಿತ್ಯದಲ್ಲಿಯೂ ಕೂಡ, ಅಥವಾ ನಿತ್ಯಂ ಮತಂ, ನಿತ್ಯಂ ಅನ್ನೋದು ನಿತ್ಯಂ ಅನುತಿಷ್ಠಂತಿ ಅಲ್ಲಿಗೂ ಸಂಬಂಧಪಡುತ್ತೆ. ನಿತ್ಯಂ ಮತಂ ಈ ಅಭಿಪ್ರಾಯ ಇದು ಯಾವತ್ತೂ ಒಂದು ಕಾಲಕ್ಕೆ ಈ ಯುದ್ಧ ಭೂಮಿಯಲ್ಲಿ ನಿಂತಿನ ಹೇಳ್ತಿದ್ದೀನಲ್ಲ, ಈ ಸಂದರ್ಭಕ್ಕೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಇದು ನಿತ್ಯ ಅನಾದಿ ನಿತ್ಯವಾದದ್ದು. ಕರ್ಮ ಅಂದ್ರೆ ಹೀಗೆ ಮಾಡ್ಬೇಕು. ಕೃತಯುಗ ಇರಲಿ, ತ್ರೇತಾಯುಗ ಇರಲಿ, ದ್ವಾಪರ ಯುಗ ಇರಲಿ, ಕಲಿಯುಗ ಇರಲಿ, ಯಾವುದೇ ಅಹಂಕಾರ ಮಮಕಾರಗಳು ಇಲ್ಲದೇನೆ, ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ನಾವು ಕರ್ಮವನ್ನ ಮಾಡಬೇಕು. ನಿತ್ಯ ಮತ, ನಿತ್ಯ ಸಿದ್ಧಾಂತ, ನಿತ್ಯ ಅಭಿಪ್ರಾಯ. ಅದ್ರಲ್ಲಿ ಯಾವುದೇ ಅಭಿಪ್ರಾಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ಹಾಗಾಗಿ ಅದನ್ನ ನಿತ್ಯಮನುತಿಷ್ಠಂತಿ, ನಿತ್ಯದಲ್ಲಿಯೂ ನಾವು ನಮ್ಮ ಪಾಲಿನ ಕರ್ತವ್ಯಗಳನ್ನ ಹಾಗೇ ಮಾಡಬೇಕು. ಅವರೇ ನಿಜವಾಗಿರ್ತಕ್ಕಂಥ ಮಾನವಾಹ. ಮಾನವಾಹ ಅಂದ್ರೆ ಮನನಶೀಲರಾಗಿರುವಂತ ಮನುಷ್ಯರು, ಇಲ್ಲಾಂದ್ರೆ ಬರೀ ಪ್ರಾಣಿಗಳು ಅಷ್ಟೇ. ಯಾಕಂದ್ರೆ ಪ್ರಾಣಿ ಅಂದ್ರೇನು? ಯಾರಿಗೆ ಪ್ರಾಣ ಇದೆಯೋ ಅವರೆಲ್ಲ ಪ್ರಾಣಿಗಳೇ. ಈ ಎಲ್ಲ ಅನುಸಂಧಾನಗಳು ಯಾವುದೋ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಹುಲಿ, ಸಿಂಹ, ಚಿರತೆ ಮೊದಲಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಲ್ಲಿ ಇರೋದಿಲ್ಲ. ಈ ಎಚ್ಚರಿಕೆ, ಈ ಒಂದು ಆಲೋಚನೆ, ಈ ಒಂದು ಭಾವನೆಯಿಂದ ಕರ್ಮವನ್ನ ಮಾಡುವಂಥದ್ದು, ಭಕ್ತಿಯಿಂದ ಶ್ರದ್ಧೆಯಿಂದ ಕರ್ಮವನ್ನು ಮಾಡುವಂಥದ್ದು, ಭಗವಂತನಿಗೆ ಕರ್ಮವನ್ನು ಅರ್ಪಣೆ ಮಾಡುವಂಥದ್ದು, ಇದೆಲ್ಲ ನಾವು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ನಾವು ಈ ಪ್ರಕಾರದಲ್ಲಿ ಕರ್ಮಗಳನ್ನ ಮಾಡಿದರೆ ಮಾತ್ರ ಅವನು ಮಾನವನಾಗ್ತಾನೆ, ಮನನಶೀಲನಾದಂತ ವ್ಯಕ್ತಿಯಾಗ್ತಾನೆ. ಕರ್ಮ ಮಾಡಬೇಕಾದ್ರೆ ಶ್ರದ್ಧಾವಂತಹ. ಕೃಷ್ಣ ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ, ಕರ್ಮ ಹೇಗೆ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದಾನೆ. ಕೃಷ್ಣನ ಮಾತಿನ ಮೇಲೆ ನಂಬಿಕೆ, ಶ್ರದ್ಧೆ. ಏನೋ ಹೇಳಿದ್ದಾನಲ್ವಾ ಅನ್ನೋ ಒಂದು ಅಸಡ್ಡೆ ಭಾವನೆ ಇರಬಾರದು, ಶ್ರದ್ಧೆ ಇರಬೇಕು. ಅದರಿಂದ ನಮಗೆ
ಕರ್ಮದ ಬಂಧ ಬಿಡುಗಡೆ ಆಗೇ ಆಗತ್ತೆ ಎಂಬ ದೃಢವಾದ ನಂಬಿಕೆ ವಿಶ್ವಾಸ ಇರಬೇಕು. ಭಗವಂತನ ಮಾತಿನ ಮೇಲೆ ಯಾವತ್ತೂ ಕೂಡ ಶ್ರದ್ಧೆ, ನಂಬಿಕೆ, ಪ್ರೀತಿ, ವಿಶ್ವಾಸಗಳು ಇರಬೇಕು. ಶ್ರದ್ಧಾವಂತಹ, ಅನಸೂಯಂತಹ. ಇನ್ನು ನಾವು ಕರ್ಮ ಮಾಡಬೇಕಾದ್ರೆ ಅವನು ಹಾಗೆ ಮಾಡದಲ್ವಾ, ಆಗ ನಾನು ಹೀಗೆ ಮಾಡ್ತೇನೆ, ಮತ್ತೊಬ್ಬರ ಮೇಲೆ ಅಸೂಯೆಯಿಂದ ಕರ್ಮವನ್ನ ಮಾಡಬಾರದು. ನಾವು ನಮ್ಮ ಆತ್ಮೋದ್ಧಾರದ ಬಗ್ಗೆ ನಮ್ಮ ದೃಷ್ಟಿ ಇರಬೇಕು ಹೊರತು ಮತ್ತೊಬ್ಬರನ್ನ ಕೆಳಗೆ ಹಾಕ್ತಕ್ಕಂಥದ್ದು ಅಲ್ವಾ. ಅಂತ ಮತ್ತೊಬ್ಬರೇನೋ ಮಾಡ್ದ ಅಂತ ಹೇಳಿ ಅವನಿಗೆ ಹಿಂಸೆ ಕೊಡ್ಲಿಕ್ಕೋಸ್ಕರವಾಗಿಯೋ ಅವನು ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಕು ಅಂತನೋ ಅಥವಾ ಅವನ ಮೇಲೆ ಹೊಟ್ಟೆ ಕಿಚ್ಚಿನಿಂದಲೋ ಈ ಭಾವನೆಯಿಂದ ಕರ್ಮವನ್ನ ಮಾಡಬಾರದು. ಅನಸೂಯಂತಹ, ಯಾವುದೇ ರೀತಿಯಾಗಿರತಕ್ಕಂಥ ಕಿಚ್ಚು, ಅಸೂಯೆ ಇದೆಲ್ಲವೂ ಇಲ್ಲದೇನೆ ನಿತ್ಯ ಅನುತಿಷ್ಠಂತೆ, ಯಾರು ನಿತ್ಯದಲ್ಲೂ ಕರ್ಮಗಳನ್ನ ಮಾಡ್ತಾರೋ ಅವರೇ ನಿಜವಾಗಿರತಕ್ಕಂಥ ಮಾನವರು. ಅವರು ಕರ್ಮಭಿಹಿ ಮುಚ್ಚಂತೆ. ಅಲ್ಲಿ ಕರ್ಮಭಿಹಿ, ತಾವು ಮಾಡಿರುವಂತಹ ನಿಷ್ಕಾಮ ಕರ್ಮಗಳಿಲ್ಲ. ಕರ್ಮ ಅಂದ್ರೆ ಎರಡು, ಒಂದು ನಿಷ್ಕಾಮ ಕರ್ಮ, ಇನ್ನೊಂದು ಸಕಾಮ ಕರ್ಮ. ಫಲಾಪೇಕ್ಷೆ ಇಲ್ಲದೇನೆ ಏನನ್ನೂ ಬಯಸದೇನೆ ಮಾಡೋದು ನಿಷ್ಕಾಮ ಕರ್ಮ. ನಾನು ಮಾಡುತ್ತಿದ್ದೇನೆ, ನನ್ನ ಸಂಪತ್ತಿನಿಂದ ನನ್ನ ಸಾಮರ್ಥ್ಯದಿಂದ ಮಾಡ್ತಾ ಇದ್ದೇನೆ ಎಂಬ ಭಾವನೆಯಿಂದ ಮಾಡಿದ್ರೆ ಅದೆಲ್ಲ ಸಕಾಮ ಕರ್ಮ ಅಂತ ಕಳಿಸ್ಕೊಳ್ಳುತ್ತೆ. ಫಲದ ಅಪೇಕ್ಷೆ ಇರಬಾರದು. ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಮಮಕಾರಗಳು ಇರಬಾರದು. ಅಂದ್ರೆ ನಿವೃತ್ತ ಕರ್ಮವನ್ನ ಮಾಡಬೇಕು. ಕೇವಲ ದೇವರು ಅನುಗ್ರಹವನ್ನ ಮಾಡ್ಲಿ, ಈ ಕರ್ಮದಿಂದ ತತ್ಕರ್ಮ ಹರಿತೋಷಂ ಯತ್. ಕರ್ಮ ಅಂದ್ರೆ ಯಾವುದು? ಹರಿತೋಷಂ ಯತ್ ತತ್ಕರ್ಮ. ಕರ್ಮ ಅಂದ್ರೆ ಇದೆ, ಯಾವ ಕರ್ಮ ಭಗವಂತನಿಗೆ ಭಗವಂತನಗ ಪ್ರೀತಿಗೆ ಕಾರಣವಾಗುತ್ತೋ, ಭಗವಂತ ಯಾವುದನ್ನ ಇಷ್ಟಪಡ್ತಾನೋ ಅದೇ ಕರ್ಮ. ಅಂತಹ ಕರ್ಮದಿಂದಾಗಿ ಮುಚ್ಚಂತೆ. ಭಗವಂತ ಯಾವುದರಿಂದ ಪ್ರೀತನಾಗ್ತಾನೆ? ನಾವು ಅಸೂಯೆಯನ್ನ ಇಟ್ಕೊಂಡು, ಮಾತ್ಸರ್ಯವನ್ನ ಇಟ್ಕೊಂಡು, ಕಾಮಕ್ರೋಧಾದಿಗಳನ್ನ ಇಟ್ಕೊಂಡು ಮಾಡಿದ್ರೆ ಭಗವಂತ ಪ್ರೀತನಾಗುವುದಿಲ್ಲ. ಅಥವಾ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಮಮಕಾರವನ್ನ ಇಟ್ಕೊಂಡು ಕರ್ಮಗಳನ್ನ ಮಾಡಿದ್ರೆ ಭಗವಂತ ಪ್ರೀತನಾಗೋದಿಲ್ಲ. ಅಥವಾ ಈ ಕರ್ಮದಿಂದ ನನಗೆ ಇಂಥ ಫಲ ಬರಲಿ ಅಂತ ನಾವು ಭಾವನೆ ಇಟ್ಕೊಂಡು ಮಾಡಿದ್ರೆ ಆಗ್ಲೂ ಕೂಡ ಭಗವಂತ ಪ್ರೀತನಾಗೋದಿಲ್ಲ. ಭಗವಂತ ಯಾವಾಗ ಪ್ರೀತನಾಗ್ತಾನೆ ಅಂದ್ರೆ ನಮ್ಮೆಲ್ಲಾ ಕರ್ಮಗಳನ್ನು ದೇವರೇ ಮಾಡಿಸ್ತಾ ಇದ್ದಾನೆ ಮತ್ತು ಎಲ್ಲಾ ಕರ್ಮಗಳು ಕೂಡ ಭಗವಂತನ ಪೂಜೆಯೇ ಆಗಿದೆ. ಈ ಎಲ್ಲಾ ಕರ್ಮಗಳಿಂದ ದೇವರು ಪ್ರೀತನಾಗ್ಲಿ, ಈ ಎಲ್ಲಾ ಭಾವನೆಯನ್ನು ಇಟ್ಕೊಂಡು ಮಾಡಿದಾಗ ಭಗವಂತ ಪ್ರೀತನಾಗ್ತಾನೆ. ಅದೇ ನಿಜವಾಗಿರ್ತಕ್ಕಂಥ ಕರ್ಮ. ಅಂತಹ ಕರ್ಮಭಿಹಿ ಅಂತ ಕರ್ಮಗಳಿಂದಾಗಿ ಮುಚ್ಚಂತೆ, ಬಿಡುಗಡೆಗೊಳ್ಳುತ್ತಾನೆ. ಏನೋ ಒಂದು ಕರ್ಮದ ಬಂಧನದಲ್ಲಿ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ. ಒಬ್ಬ ಹುಟ್ಟಿ ಭೂಮಿ ಮೇಲೆ ಇದ್ದಾನೆ ಅಂದ್ರೆ ಕರ್ಮದ ಬಂಧನದಲ್ಲಿ ಇದ್ದಾನೆ ಅಂತ ಅರ್ಥ. ಹುಟ್ಟಿದ್ದಾನೆ, ಭೂಮಂಡಲದಲ್ಲಿ ಇದ್ದಾನೆ ಅಂದ್ರೆ ಕರ್ಮದ ಬಂಧನದಲ್ಲಿದ್ದಾನೆ ಅಂತಾನೆ ಅರ್ಥ. ಈ ಎಲ್ಲಾ ಒಂದು ಅಧ್ಯಾತ್ಮವಾದ ಭಾವನೆಯನ್ನ ಇಟ್ಟುಕೊಂಡು ಕರ್ಮ ಮಾಡಿದ್ರೆ ಕರ್ಮಭಿಹಿ ಮುಚ್ಚಂತೆ. ಅವನ ಜೊತೆಯಲ್ಲಿ ಇರತಕ್ಕಂಥ ಕರ್ಮದ ಬಂಧನಗಳು ಅಂತ ಏನಿದ್ದಾವೆ ಆ ಬಂಧನಗಳಿಂದಾಗಿ ಬಿಡುಗಡೆಯನ್ನ ಹೊಂದುತ್ತಾರೆ. ಈ ಯಾರು ಮಾನವಾಹ, ಮನನಶೀಲರಾಗಿರುವಂತಹ ಮನುಷ್ಯರು, ಇದಂ ಈ ನಿತ್ಯಂ ಅನಾದಿಯಿಂದ ಬಂದಿರುವಂತಹ ಮೇ ಮತಂ ನನ್ನ ಒಂದು ಅಭಿಪ್ರಾಯವನ್ನು, ನನ್ನ ಆಶಯವನ್ನು, ಶ್ರದ್ಧಾವಂತಹ ನನ್ನ ಮಾತಿನ ಮೇಲೆ ನಂಬಿಕೆ ಉಳ್ಳವರಾಗಿ, ಅನಸೂಯಂತಹ ಮತ್ತೊಬ್ಬರ ಮೇಲೆ ಅಸೂಯೆಯನ್ನ ಪಡೆದವರಾಗಿ, ನಿತ್ಯಂ ಅನುತಿಷ್ಠಂತಿ, ನಿತ್ಯಂ ಯಾವಾಗಲೂ ಇದೇ ಭಾವನೆಯಿಂದ ಅನುತಿಷ್ಠಂತಿ ಅನುಸರಿಸುತ್ತಾರೋ ತೇ ಮಾನವಾಹ, ಅವರೇ ನಿಜವಾಗಿರತಕ್ಕಂಥ ಮನುಷ್ಯರು. ಇನ್ನೊಂದು ತೇಪಿ, ಅಂತವರು ಕರ್ಮಭಿಹಿ, ತಾವು ಮಾಡಿರುವಂತಹ ನಿಷ್ಕಾಮ ಕರ್ಮಗಳಿಂದಾಗಿ, ಫಲದ ಅಪೇಕ್ಷೆಯೇ ಇಲ್ಲದೆ ಮಾಡಿರತಕ್ಕಂತಹ ನಿಷ್ಕಾಮ ಕರ್ಮ ಅಥವಾ ನಿವೃತ್ತ ಕರ್ಮಗಳಿಂದಾಗಿ ಕರ್ಮಭಿಹಿ ಮುಚ್ಚಂತೆ. ಕರ್ಮಭಿಹಿ ಎರಡು ಸೇರಿಕೊಳ್ಳಬೇಕು. ತಾವು ಮಾಡಿದ ನಿಷ್ಕಾಮ ಕರ್ಮಗಳಿಂದಾಗಿ ಕರ್ಮಭಿಹಿ ಮುಚ್ಚಂತೆ. ಕರ್ಮಭಿಹಿ ಕರ್ಮದ ಬಂಧನಗಳಿಂದಾಗಿ ಮುಚ್ಚಂತೆ, ಬಿಡುಗಡೆಗೊಳ್ಳುತ್ತಾರೆ. ಅಂದ್ರೆ ತಮಗೆ ಇರತಕ್ಕಂಥ ಕರ್ಮ ಬಂಧನ ಬಿಟ್ಟು ಹೋಗುವ ರೀತಿಯಲ್ಲಿ ಯಾರು ಕರ್ಮ ಮಾಡ್ತಾರೋ ಅವರೇ ನಿಜವಾಗಿರ್ತಕ್ಕಂಥ ಮಾನವರು ಅನ್ನೋದು ಕೃಷ್ಣನ ಅಭಿಪ್ರಾಯ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋನುಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಃ. ಅಲ್ಲಿ ಒಟ್ಟು ಅಭಿಪ್ರಾಯ ಏನಂದ್ರೆ ಕರ್ಮ ಮಾಡ್ಲೇಬೇಕು, ಕರ್ಮವನ್ನ ಬಿಡುವಂತೆ ಇಲ್ಲ. ಕರ್ಮ ಮಾಡಬೇಕಾದ್ರೆ ಕೃಷ್ಣ ಹೇಳಿದ ಕ್ರಮದಲ್ಲೇ ನಾವು ಯಾವುದೇ ಫಲಾದಿಗಳ ಅಪೇಕ್ಷೆ ಇಲ್ಲದೇನೆ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಬೇಕು. ಹೀಗೆ ಮಾಡಿದಾಗ ನಮ್ಮ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅದೆಲ್ಲವೂ ಕೂಡ ಒಂದು ಬಂಧನ, ಅದೊಂದು ಗಂಟು, ಅದೊಂದು ಬಂಧನ ನಮ್ಮನ್ನ ಬಿಡಿಸುತ್ತೆ. ನಾವು ಕರ್ಮದ ಬಂಧನದಿಂದ ದೂರವಾಗ್ತೇವೆ ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ.